ಇನ್ನು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಮತ್ತು ಸಂಪುಟದಲ್ಲಿ ಮಹಿಳೆಯರಿಗೆ ಅವಕಾಶ ಕೊಡದ್ದನ್ನು ಖಂಡಿಸಿ ಬಿಜೆಪಿ ಇವತ್ತು ಪ್ರತಿಭಟನೆಯನ್ನು ನಡೆಸಿತು. ವಿಧಾನಸೌಧದ ಆವರಣದಲ್ಲಿರುವಂತಹ ಭುವನೇಶ್ವರಿ ಪ್ರತಿಮೆ ಎದುರು ಈ ಪ್ರತಿಭಟನೆ ನಡೆಯಿತು. ನಾಯಕರು ಕೆಂಗಲ್ ಹನುಮಂತಯ್ಯ ಪ್ರತಿಮೆವರೆಗೂ ಕೂಡ ಪಾದಯಾತ್ರೆಯನ್ನು ನಡೆಸಿದರು. ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೂಗಿ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಅಶೋಕ್ ಆದಿಯಾಗಿ ಎಲ್ಲ ಬಿಜೆಪಿ ನಾಯಕರುಗಳು ಕೂಡ ಮಹಿಳೆಯರಿಗೆ ಸಂಪುಟದಲ್ಲಿ ಆದ್ಯತೆಯನ್ನು ಕೊಟ್ಟಿಲ್ಲ. ಜೊತೆಗೆ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಂಡಿದ್ದು ಸರಿಯಲ್ಲ, ರಾಜೀನಾಮೆಯನ್ನು ಪಡಿಬೇಕು ಅನ್ನುವಂಥ ಆಗ್ರಹವನ್ನು ಬಿಜೆಪಿ ನಾಯಕರು ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಹಗರಣ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾಗೇಂದ್ರ ಅವರು ಈ ಹಗರಣದ ಪ್ರಮುಖ ಆರೋಪಿ A1. ಹಾಗಾಗಿ ಅನಿವಾರ್ಯವಾಗಿ ರಾಜೀನಾಮೆಯನ್ನು ಕೊಡಬೇಕಾಯಿತು ಮಂತ್ರಿಮಂಡಲಕ್ಕೆ. ತದನಂತರದಲ್ಲಿ ಏನೇನು ತೊಂದರೆ ಅನುಭವಿಸಿದ್ರು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ನಾನು ಮತ್ತೆ ಪುನರುಚ್ಚಾರ ಮಾಡ್ತಾ ಇದ್ದೇನೆ, ಭ್ರಷ್ಟಾಚಾರಕ್ಕೆ ಜಾತಿಯ ಬಣ್ಣವನ್ನು ಯಾರೂ ಕೂಡ ಕಟ್ಟಬಾರ್ದು. ಭಾರತೀಯ ಜನತಾ ಪಾರ್ಟಿ ನಾವು ನಾಗೇಂದ್ರನ ವಿರೋಧ ಮಾಡ್ತಾ ಇಲ್ಲ, ಆದರೆ ಒಬ್ಬ ಭ್ರಷ್ಟ ಮಂತ್ರಿಯನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ. ಇವತ್ತು ಚಾರ್ಜ್ ಶೀಟ್ ಕೂಡ ಫೈಲ್ ಆಗಿದೆ. ಕ್ಲೀನ್ ಚಿಟ್ ಕೊಟ್ಟ ಮೇಲೆ ಮತ್ತೆ ಮಂತ್ರಿ ಆಗಲಿ ನಮ್ದೇನು ತಕರಾರಿಲ್ಲ. ಅಲ್ಲಿವರೆಗೂ ಒಬ್ಬರಿಲ್ಲ ಅಂದರೆ ಇಬ್ಬರನ್ನ ಸಮುದಾಯದಿಂದ ಮಂತ್ರಿ ಮಾಡಲಿ ಮನೆ ಮುಖ್ಯಮಂತ್ರಿಗಳು, ಅದಕ್ಕೂ ನಮ್ದೇನು ತಕರಾರಿಲ್ಲ. ಹಾಗಾಗಿ ವಿಚಾರ ಭಾಳ ಗಂಭೀರವಾಗಿರ್ತಕ್ಕಂಥದ್ದು. ಯಾವ ಹಣ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿರುವಂಥ ಮಂತ್ರಿ ವಿರುದ್ಧ ಆರೋಪ ಇರುವಂಥದ್ದು. ಈ ಸಂಪುಟ ಆರೋಪಿಗಳು, ಕಳಂಕಿತರು, ಶಂಕಿತರಿಂದ ಕೂಡಿರುವಂಥ ಸಚಿವ ಸಂಪುಟ ಇದು. ಇವರೆಲ್ಲರೂ ರಾಜೀನಾಮೆ ಕೊಡುವ ತನಕ ನಮ್ಮ ಹೋರಾಟವನ್ನು ಮುಂದುವರಿಯುತ್ತೆ. ನಾಳೆಯಿಂದ ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನಾವು ನಾಗೇಂದ್ರ ವಿಚಾರವಾಗಿ ಹೋರಾಟ ಮಾಡಬೇಕು ಅಂತ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದೀರಿ. ಒಬ್ಬ ಕಳಂಕಿತ ಇದೇ ಅಧಿವೇಶನದಲ್ಲಿ ಅವ್ರನ್ನ ಹೊರ ಹಾಕಿದರು, ಇದೇ ಅಧಿವೇಶನದಲ್ಲಿ ಅವ್ರನ್ನ ವಾಪಸ್ ತಗೊತಾ ಇದ್ದಾರೆ. ಅದರಿಂದ ತೆಗೆದಿದ್ದು ಯಾಕೆ, ಸೇರಿಸ್ಕೊಳೋದು ಯಾಕೆ? ಅದರಿಂದ ಅವ್ರನ್ನ ತೆಗೆಯೋವರೆಗೂ ನಮ್ಮ ಹೋರಾಟ ನಾವು ಮಾಡ್ತೀರಿ. ಮುಂದೆ ಬೇರೆ ಬೇರೆ ವಿಚಾರಗಳಿದೆ, ಅದನ್ನು ನಾವು ಮತ್ತು JDS ಅವರು ತೀರ್ಮಾನ ಮಾಡಿ ಯಾವ ರೀತಿ ಮುಂದಿನ ವಿಷಯಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಮಾಡಿ. ಬಿಜೆಪಿಯ ಈ ಪ್ರತಿಭಟನೆಗೆ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ. ಯಾವೆಲ್ಲ ನಾಯಕರು ಏನೆಲ್ಲ ಮಾತನಾಡಿದ್ದಾರೆ ಕೇಳಿ. ರಾಜೀನಾಮೆ ನಾಗೇಂದ್ರ ಕೇಳಲಿಕ್ಕೆ ನಂದು ಏನೋ ಅವ್ರು ಕೇಳ್ಬೋದು, ಆದರೆ ನಮ್ಮ ಜಸ್ಟಿಫಿಕೇಶನ್ ಏನಿದೆ, ಒಂದು ಅಲಿಗೇಷನ್ ಕೇಮ್ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ನಿಜ. 2.5 ವರ್ಷ ಆಯಿತು, 2 ವರ್ಷ ಮೇಲೆ ರಾಜೀನಾಮೆ ಕೊಟ್ಟಾಗಿದ್ದಾರೆ ಅವರು. ಸಂಪೂರ್ಣ ಮಾಹಿತಿ ಇವತ್ತು ನಿಮಗೂ ಮಾಹಿತಿ ಇದೆ. ಎಲ್ಲ ದುಡ್ಡು ವಾಪಸ್ ಬಂದಿದೆ. ದುಡ್ಡು ಹೆಂಗೋಯ್ತು, ಹೆಂಗ್ ಟ್ರೇಲ್ ಆಗತ್ತೆ ದುಡ್ಡು? ಇವತ್ತು ಯಾವುದೇ ಒಂದು ನ್ಯಾಷನಲೈಸ್ ಬ್ಯಾಂಕ್ಲಿಂದ ನಾವು RTGS ಮಾಡಿದ್ರೆ 1 ಕೋಟಿ ಅಥವಾ 2 ಕೋಟಿ RTGS ಮಾಡಿದ್ರೆ ಅದು ಓವರ್ನೈಟ್ ಟ್ರಾನ್ಸ್ಫರ್ ಆಗೋದಿಲ್ಲ. ಸೊ ಬಲ್ಕ್ ಆಫ್ ಅಮೌಂಟ್ ಹ್ಯಾಸ್ ಗಾನ್ ಫ್ರಮ್, ಯೂಶಲಿ ಏನಾಗುತ್ತೆ ಬ್ಯಾಂಕ್ನಲ್ಲಿ ಪ್ರೊಸೀಜರ್ ಇರುತ್ತೆ, ಬಿಕಾಸ್ ಇದು ಗೌರ್ಮೆಂಟ್ ರಿಸೀಟ್ಸ್ ಇರ್ತಕ್ಕಂಥದ್ದು, ಗೌರ್ಮೆಂಟ್ ಅಕೌಂಟ್ ಇರ್ತಕ್ಕಂಥದ್ದು. ಯಾರೇ ಮಿನಿಸ್ಟರ್ ಆಗಿರಲಿ ಸೈನಿಂಗ್ ಪವರ್ ಇರೋದಿಲ್ಲ ಚೆಕ್ಕಿಗೆ. ಅವ್ರು ಹೇಳ್ತಕ್ಕಂಥ ವಾದ ಬೇರೆ ಏನಿದೆ, ಫೋನ್ ಮಾಡಿ ಹೇಳಿದ್ದಾರೆ, ಫೋನ್ ಮಾಡಿ ಹೇಳಿದ ತಕ್ಷಣ ಯಾರು ಆ ರೀತಿ ಟ್ರಾನ್ಸ್ಫರ್ ಮಾಡಲತಕ್ಕಂಥ ನನ್ನ ಅಭಿಪ್ರಾಯ. ನಾಟ್ ಮೇಕಿಂಗ್ ಜಸ್ಟಿಫಿಕೇಶನ್, ಬಟ್ ಯು ಶುಡ್ ರಿಯಲಿ ಅಂಡರ್ಸ್ಟ್ಯಾಂಡ್ ದಟ್ ನಾಗೇಂದ್ರ ಅವರು ಆ ಅಲಿಗೇಷನ್ ಬಂದಾಗ ರಾಜೀನಾಮೆ ಕೊಟ್ಟರು. ಇವತ್ತು ಸಂಪೂರ್ಣ ಮಾಹಿತಿ ಸರ್ಕಾರ ಖಂಡಿತವಾಗೂ ನಾವು ಆನ್ ಫ್ಲೋರ್ ಆಫ್ ದ ಹೌಸ್ ವಿ ಆರ್ ಗೋಯಿಂಗ್ ಟು ರಿಪ್ಲೈ ಟು ಇಟ್. ಅವ್ರ ಹತ್ರ ಮಹಿಳೆಯರ ಸಬಲೀಕರಣದ ಬಗ್ಗೆ ಕಲಿಬೇಕೇನ್ರಿ ನಾವು? ಅತ್ಯಾಚಾರಿಗಳ ಪಾರ್ಟಿ ಯಾವುದು? ಅವ್ರ ಹತ್ರ ಕಲಿಯೋದೇನೂ ಇಲ್ಲ ನಮ್ಗೆ.